ಆಗಲೂ ಕೂಡ ಅವರ ಎಫರ್ಟ್ಸ್ನ ಬಿಡಲಿಲ್ಲ. ಮಾರ್ಚ್ 16 ನಂತರ ಕೆಲವು ಸೂಕ್ಷ್ಮವಾದ ತಾಂತ್ರಿಕ ಅಂಶಗಳನ್ನು ಅದನ್ನು ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದಕ್ಕಾಗಲ್ಲ. ತಾಂತ್ರಿಕ ಅಂಶಗಳನ್ನು ವಿಶ್ಲೇಷಣೆ ಮಾಡಿದಾಗ ಕಂಡು ಬಂದ ಅಂಶ ಏನಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇದು ಸ್ಥಳೀಯರ ಕೃತ್ಯ, ಸ್ಥಳೀಯರೇ ಮಾಡಿರ್ತಕ್ಕಂಥ ಕೃತ್ಯ ಅನ್ನುವುದನ್ನು ಪತ್ತೆ ಹಚ್ತೇವೆ. ಅದರಲ್ಲಿ ಒಬ್ಬ ವಿಜಯ್ ಅಂತೇಳಿ ಆತ ಇದರ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗುತ್ತೆ. ವಿಜಯ್ ಈ SBI ಅಲ್ಲಿ ಒಂದು ಸ್ವೀಟ್ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು, VIP ಸ್ನ್ಯಾಕ್ಸ್ ಆ್ಯಂಡ್ ಸ್ವೀಟ್ಸ್ ಅಂತೇಳಿ, ಇಲ್ಲಿ ನ್ಯಾಮತಿಯಲ್ಲಿ. ಅವನು ಬ್ಯಾಂಕಿಗೆ ಅರ್ಜಿ ಹಾಕಿರ್ತಾನೆ ಸಾಲಕ್ಕೆ, ಆದರೆ ಸರಿಯಾದ ಕ್ರೆಡೆನ್ಷಿಯಲ್ಸ್ ಕೊಡಲ್ಲ ಅಂಥೇಳಿ ಬ್ಯಾಂಕ್ ಅವನ ಸಾಲದ ಅರ್ಜಿಯನ್ನು ತಿರಸ್ಕರಿಸುತ್ತೆ. ಅವನು ಭಾಳ ಮಹತ್ವಾಕಾಂಕ್ಷೆ ಉಳ್ಳವನು, ಶ್ರೀಮಂತ ಆಗಬೇಕು, ತನ್ನ ಹೇಗಾದರೂ ಮಾಡಿ ತನ್ನ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಇದ್ದವನು. ಅದಾದ ನಂತರ ಅವನು ಇನ್ನೊಂದು ಸಾರಿ ಅಪ್ಲೈ ಮಾಡ್ತಾನೆ. ಎರಡನೇ ಸಾರಿ ಅಪ್ಲೈ ಮಾಡಿದಾಗಲೂ ಕೂಡ ಅದು ಸಿಗಲ್ಲ, ಬ್ಯಾಂಕ್ ಅವನ ಅರ್ಜಿ ತಿರಸ್ಕೃತ ಆಗ್ತದೆ. ಅವನಿಗೆ ಒಂದು ದ್ವೇಷದ ಭಾವನೆ ಕೂಡ ಬರ್ತದೆ. ಏನು ನಮ್ಮನ್ನು ಈ ಥರ ನಮ್ಮ ಅರ್ಜಿ ತಿರಸ್ಕೃತ ಆಗುತ್ತೆ, ಬನ್ನಿ ಇಲ್ಲಿ ಬ್ಯಾಂಕ್, ಅವನ ಹೇಳಿಕೆ ಆಧಾರದ ಮೇಲೆ ಹೇಳ್ತಾ ಇರೋದು. ಇಟ್ ಈಸ್ ನಾಟ್ ಅವರ್ ಫೈಂಡಿಂಗ್ಸ್. ಅವನ ಹೇಳಿಕೆ ಅದು ಸತ್ಯನೂ ಇರ್ಬೋದು, ಸುಳ್ಳು ಇರ್ಬೋದು, ತನ್ನ ಇದನ್ನು ಮುಚ್ಚಗಳಿಗೆ ಹೇಳ್ತಾ ಇರ್ಬೋದು. ಬ್ಯಾಂಕ್ ಅಪ್ಲೈ ಮಾಡೋದು ನಿಜ, ಬಟ್ ಅವನ ಭಾವನೆ ಏನಿದೆ ಅದು ಅವನ ಭಾವನೆ. ಅದು ಬ್ಯಾಂಕ್ನವ್ರು ಆ ರೀತಿ ವರ್ತನೆ ಮಾಡಿದಾರೆ ಇಲ್ಲೋ ನಮಗೆ ಗೊತ್ತಿಲ್ಲ, ಹೌದು ಅವನ ಭಾವನೆ. ನಂತರ ಅವನು ಮೊದಲಿಂದಲೂ ಕೂಡ ಈ ಬ್ಯಾಂಕ್ ಕಳ್ಳತನಗಳನ್ನು ಯಾವ ರೀತಿ ಮಾಡ್ತಾರೆ ಗ್ಯಾಂಗ್ಗಳು ಅನ್ನುವುದನ್ನು ಯೂಟ್ಯೂಬ್ನಲ್ಲಿ ಮತ್ತು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳನ್ನು ಜಾಲಾಡಿಸಿ ಒಂದು ಬ್ಯಾಂಕನ್ನು ಯಾವ ರೀತಿ ದರೋಡೆ ಮಾಡ್ಬೋದು, ಯಾವ ರೀತಿ ಕಳ್ಳತನ ಮಾಡ್ಬೋದು, ಯಾವ ರೀತಿ ಹಣ ತೆಗೆದುಕೊಂಡು ಹೋಗುವಾಗ ಅದನ್ನು ಅಟ್ಯಾಕ್ ಮಾಡ್ಬೋದು, ಇದನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ತನಿಖೆಯ ವೇಳೆ ತಾಂತ್ರಿಕ ಅಂಶಗಳಿಂದ ಗೊತ್ತಾಗಿದೆ. ಅವನು ಸರ್ಚ್ ಮಾಡಿರ್ತಕ್ಕಂತಹ ಏನೇನು ಸರ್ಚ್ ಮಾಡಿದ್ದಾನೆ ಅವನ ನೆಟ್ಟಲ್ಲಿ ಅದೆಲ್ಲ ಗೊತ್ತಾಗಿದೆ. ಭಾಳ ಇಂಟ್ರೆಸ್ಟಿಂಗಾಗಿ ನೆಟ್ಫ್ಲಿಕ್ಸಲ್ಲಿ ಒಂದು ಮನಿ ಹೈಸ್ಟ್ ಅಂತ ಒಂದು ಧಾರಾವಾಹಿ ಬರುತ್ತೆ, ಅದು ಕೂಡ ಈಗಿದೆ. ಆ ಧಾರಾವಾಹಿಯ ಅವನ್ನ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿ ನಂತರ ಡಿಸೈಡ್ ಮಾಡ್ತಾನೆ, ನಾನು ದಿಢೀರ್ ಶ್ರೀಮಂತ ಆಗಬೇಕು ಅಂತ ಹೇಳಿದ್ರೆ ನಾನು ಬ್ಯಾಂಕನ್ನು ಕಳ್ಳತನ ಮಾಡಲೇಬೇಕು, ಇದೊಂದೇ ದಾರಿ. ಬ್ಯಾಂಕಲ್ಲಿ ಬೇಕಾದಷ್ಟು ಚಿನ್ನ ಇದೆ, ಕ್ಯಾಶ್ ಇದೆ, ಅದನ್ನು ಕಳ್ಳತನ ಮಾಡಬೇಕು ಅಂತ ಡಿಸೈಡ್ ಮಾಡಿ ತನ್ನ ತಮ್ಮ ಅಜಯ್ ಅವನ ಜೊತೆ ಸೇರ್ತಾನೆ. ಜೊತೆಗೆ 3 ಜನ ಸ್ನೇಹಿತರು, ಅಭಿಷೇಕ್, ಚಂದ್ರು, ಮಂಜುನಾಥ್ ಮತ್ತು ತನ್ನ ಬಾಮೈದ ಪರಮಾನಂದ, ಇವ್ರನ್ನ ಸೇರಿಸ್ಕೊಂಡು ಒಂದು ಗ್ಯಾಂಗ್ ಮಾಡ್ತಾನೆ. ಭಾಳ ಚೆನ್ನಾಗಿ ರೂಪುರೇಷೆಗಳನ್ನು ತಯಾರಿಸ್ತಾರೆ. ರೂಪುರೇಷೆಗಳನ್ನು ತಯಾರಿಸಿದ ನಂತರ ಅವರೆಲ್ಲರೂ ಅಸೆಂಬಲ್ ಆಗಿ ಇಡೀ ಬ್ಯಾಂಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಎಲ್ಲಿ ಗೋಲ್ಡನ್ನು ಅವರು ಶೇಖರಿಸ್ತಾರೆ, ಎಲ್ಲೆಲ್ಲಿ CCTV ಕ್ಯಾಮ್ರಾ ಇದೆ, ಬ್ಯಾಂಕ್ ಸುತ್ತ ಏನೇನು TV ಕ್ಯಾಮ್ರಾಗಳಿದ್ದಾವೆ, ಇವೆಲ್ಲವನ್ನು ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದ ನಂತರ ತಮಗೆ ಬೇಕಾದಂತಹ ಇಕ್ವಿಪ್ಮೆಂಟ್ಸ್ ಏನೇನಿದೆ ಅದನ್ನು ಸಂಗ್ರಹಿಸೋದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಡ್ತಾರೆ. ಒಬ್ಬ ಹ್ಯಾಂಡ್ ಗ್ಲೌಸ್ ಕಲೆಕ್ಟ್ ಮಾಡ್ತಾನೆ, ಒಬ್ಬ ಗ್ಯಾಸ್ ಕಲೆಕ್ಟ್ ಮಾಡ್ತಾನೆ, ಗ್ಯಾಸ್ ಕಟರ್ ಕಲೆಕ್ಟ್ ಮಾಡ್ತಾನೆ, ಬೇಕಾದಂಥ ವೆಹಿಕಲ್ಸ್ನ ಕಲೆಕ್ಟ್ ಮಾಡ್ತಾರೆ. ಆದರೆ ಒಂದು ಎಷ್ಟು ಬುದ್ಧಿವಂತಿಕೆಯಿಂದ ಚಾಕಚಕ್ಯತೆಯಿಂದ ಕೆಲಸ ಮಾಡಿದ್ದಾರೆ ಅಂದರೆ ಯಾರೂ ಕೂಡ ಮೊಬೈಲ್ ಫೋನನ್ನು ಯೂಸ್ ಮಾಡಿಲ್ಲ. ಅದಕ್ಕೋಸ್ಕರ ನಾನು ದಾವಣಗೆರೆ ಪೊಲೀಸ್ನವ್ರಿಗೆ ಯಾತಕ್ಕೆ ಯಾವುದೇ ತಾಂತ್ರಿಕ ಅಂಶಗಳು ಸಿಕ್ಕಿಲ್ಲ ಅಂದರೆ ಯಾವುದೇ ಮೊಬೈಲ್ ಫೋನ್ ಯೂಸ್ ಮಾಡಿಲ್ಲ. ಎರಡನೇದು, ಎಲ್ಲೆಲ್ಲಿ CCTV ಇದೆ ಅಂತ ಗೊತ್ತಿದೆ, ಆ CCTV ಇರುವಂತಹ ಮಾರ್ಗವನ್ನು ಬದಲಾಯಿಸಿ ಅವರು ಬಂದಿದ್ದಾರೆ. ಅವರು ಇಡೀ ಇಕ್ವಿಪ್ಮೆಂಟ್ಸನ್ನು ಸುಮಾರು 2 ರಿಂದ 2.5 ಕಿಲೋಮೀಟ್ರ್ ಕ್ಯಾರಿ ಮಾಡಿದ್ದಾರೆ. ಅವರು ಅಲ್ಲಿಗೆ ವೆಹಿಕಲ್ನೂ ಕೂಡ ತಂದಿಲ್ಲ, ವೆಹಿಕಲ್ ನಂಬರ್ ಡಿಟೆಕ್ಟ್ ಆಗುತ್ತೆ, ಇನ್ನೊಂದಾಗುತ್ತೆ ಅಂತೇಳಿ. ವೆಹಿಕಲ್ ಡ್ರೈವರನ್ನು ಕೂಡ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಆ ವೆಹಿಕಲ್ ಡ್ರಾಪ್ ತಗೊಂಡು 2.5 ಕಿಲೋಮೀಟ್ರ್ ಎಲ್ಲ ಇಕ್ವಿಪ್ಮೆಂಟ್ಸನ್ನು ತೆಗೆದುಕೊಂಡು ಬಂದು ನಡೆದು ಸುಮಾರು 2 ಗಂಟೆ. ಆಮೇಲೆ ಪೊಲೀಸ್ನವರು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ ಅಂತ ಸ್ಟಡಿ ಮಾಡಿದ್ದಾರೆ ಸುಮಾರು 1 ತಿಂಗಳು.